ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ತೋಟದ ಮನೆಗೆ ಬಂದಿದ್ದೀವಿ. ಸೊ ಪೂಜೆ ಮುಗೀತು. ಬಂದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ತೋಟದಲ್ಲಿ ಬಿಟ್ಟಿರೋಂಥ ಹೂಗಳನ್ನೆಲ್ಲ ತಂದು ನೋಡಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಕಾಣಿಸ್ತದೆ ಅಲ್ವಾ? ನಾಟಿ ಕೋಳಿ ಸಾರು ಮಾಡಬೇಕಾಗಿದೆ. ಇವಾಗ ಹಳ್ಳಿಲಿ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ನಮ್ಮ ಹಾಲ್ ಫಾರ್ಮ್ ಹೌಸ್ನಲ್ಲಿ. ಸೊ ಹಿಂದೆ ಮಲಗಿರೋರು ನಮ್ಮ ಪ್ರೀತಮ್. ನೋಡಿ ಇದು ನಮ್ಮ ಅಡುಗೆ ಮನೆ. ಹಾಲಲ್ಲೇ ಸ್ವಲ್ಪ ಕಾರ್ನರಲ್ಲಿ ಈ ಥರ ಕಿಚನ್ ಮಾಡಿಸ್ಕೊಂಡಿದ್ದೀನಿ, ಓಪನ್ ಕಿಚನ್. ನೋಡಿ ಅದು ಮೇನ್ ಎಂಟ್ರನ್ಸ್. ನೋಡಿ ಬಂದ ತಕ್ಷಣವೇ ಸೋಫಾ ಮೇಲೆ ರೆಸ್ಟ್. ನಮ್ಮ ಪ್ರೀತಮ್ ಸಾರು ಫಾರ್ಮ್ ಹೌಸ್ ಅಂತೆ, ಅದಕ್ಕೆ ರೆಸ್ಟ್ ತಗೋತಾರಂತೆ. ಏನು ಪ್ರೀತು? ತೋಟದ ಮನೆ ಅಲ್ಲ, ಅದಕ್ಕೆ ರೆಸ್ಟ್ ತಗೋತಾರೆ. ಓ, ತೋಟದ ಮನೆ ಅಂತ ರೆಸ್ಟ್ ತಗೊತಾ ಇದ್ದಾನಂತೆ. ಓಕೆ, ರೆಸ್ಟ್ ತಗೋ. ನೋಡಿ ಇದು ನಮ್ಮ ಟಿ ವಿ. ಸೊ ಇಲ್ಲಿ ಫಾರ್ಮ್ ಹೌಸಿಗೆ ಬಂದಾಗೆಲ್ಲ ಟಿ ವಿ ನೋಡೋಕ್ಕೆ ಆಗಲ್ಲ, ಬರೀ ಕೆಲಸ ಕ್ಲೀನಿಂಗೇ ಸರಿ ಹೋಗುತ್ತೆ. ಸೊ ಇದು ಸ್ಟೇರ್ಸ್ ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ. ಫಸ್ಟ್ ಫ್ಲೋರ್ ನೋಡಿ ಈ ಥರ ಇದೆ. ಅಲ್ಲೊಂದು ರೂಮ್ ಥರ ಇದೆ. ಸೊ ಅಲ್ಲಿ ನಮ್ಮ ಮಕ್ಕಳೆಲ್ಲ ಮಲಗ್ತಾರೆ. ಸೊ ಈ ಕಡೆ ಕಿಚನ್ ಪಕ್ಕ ಒಂದು ಡೋರ್ ಇದೆಯಲ್ವ, ಅದೊಂದು ರೂಮು. ತೋರಿಸ್ತೀನಿ ಬನ್ನಿ. ಮಳೆ ಬರೋ ಥರ ಇದ್ರೂ ಎಷ್ಟು ಸೆಕೆ ಆಗ್ತಿದೆ ಅಂದರೆ ನೋಡಿ ಇದು ಬೆಡ್ರೂಮ್. ನೋಡಿ ಇದು ಬೀರು. ಸೊ ಬೀರುಳು ಏನೂ ಇಲ್ಲ, ಬರೀ ಬಟ್ಟೆಗಳಷ್ಟೇ, ಹಳೆ ಬಟ್ಟೆಗಳು. ಸೊ ಇದು ನಮ್ಮ ಬೆಡ್ರೂಮ್. ಸೊ ಬನ್ನಿ ಹಾಗೆ ನಮ್ಮ ಗಾರ್ಡನ್ ಸುತ್ತಾಡ್ಕೊಂಡು ಬರೋಣ. ನೋಡಿ ಮಳೆ ಬಂತಲ್ವಾ, ತುಂಬ ಚೆನ್ನಾಗಿ ಇದು ಲಾನ್ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಗ್ರೀನರಿ ಆಗಿದೆ. ತೋರಿಸ್ತೀನಿ ನೋಡಿ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಫುಲ್ ಗ್ರೀನರಿ ಆಗಿದೆ. ತುಂಬ ಜಾಸ್ತಿ ಬೆಳೆದ್ಬಿಟ್ಟಿತ್ತು ಲಾನ್. ಲಾಸ್ಟ್ ವೀಕೆಲ್ಲ ಕ್ಲೀನ್ ಮಾಡಿಸಿದ್ವಿ. ಮಳೆ ಬರೋ ಥರ ಇದೆ. ವೆದರ್ ಅಂತೂ ಹೊರಗಡೆ ಎಷ್ಟು ಸೂಪರಾಗಿದೆ. ಆದರೆ ಮನೆ ಒಳಗೆ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ. ನೋಡಿ ಆ ಕಡೆ ಎಲ್ಲ ಬರೀ ನವಿಲುಗಳು. ಎಷ್ಟು ಸೌಂಡ್ ಬರುತ್ತೆ ಅಂದರೆ ಸುಮಾರು ನವಿಲುಗಳಿದ್ದಾವೆ. ಆ ಕಡೆ ಸ್ವಲ್ಪ ಕಾಡು ಥರ ಇದೆ, ಆ ಕಡೆಗೆ ತುಂಬ ನವಿಲುಗಳು ಸಿಗುತ್ತೆ. ಒಂದು ಸತಿ ಇಲ್ಲೇ ನಮ್ಮ ತೋಟದಲ್ಲೇ ಬಂದುಬಿಟ್ಟಿರುತ್ತೆ. ಇಲ್ಲೇ ಗಾರ್ಡನಲ್ಲಿ ಕುತ್ಕೊಂಡಿರುತ್ತೆ, ಹಣ್ಣುಗಳು ಅದು ಇದು ತಿನ್ಕೊಂಡಿರುತ್ತೆ. ನಮ್ಮನ್ನು ಯಾರಾದರೂ ನೋಡಿದ ತಕ್ಷಣ ಎಸ್ಕೇಪ್ ಆಗಿಬಿಡುತ್ತೆ. ನೋಡಿ ಇದು ನಮ್ಮ ಮಾವಿನ ಮರ. ನೋಡಿ ಇದು ಫಸ್ಟ್ ಬಂಚ್ ಅಂತ ಹೇಳ್ತೀವಲ್ವಾ, ಮೊದಲನೇ ಮಾವು ಇದು. ನೋಡಿ ಇನ್ನೂ ಟೇಸ್ಟ್ ಮಾಡಿಲ್ಲ ಹೇಗಿದೆ ಅಂತ. ಸೊ ಇನ್ನೂ ಹಣ್ಣಾಗಬೇಕಿದು. ಎಲೆ ಮರೆ ಕಾಯಿ ಅಂತ ಹೇಳ್ತೀವಲ್ವಾ, ಹಾಗೆ ಇದು ಎಲೆಗಳ ಮಧ್ಯೆ ಒಂದು ಕಾಯಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಪಕ್ಷಿಗಳ ಕಡೆಯಿಂದ ತಪ್ಪಿಸ್ಕೊಂಡ್ರೆ ನಮಗೆ ಹಣ್ಣುಗಳು ಸಿಗುತ್ತೆ. ಇಲ್ಲ ಪಕ್ಷಿಗಳೆಲ್ಲ ಬಂದು ತಿಂದೋದ್ರೆ ನಮಗೆ ಈ ಸತಿ ಇಲ್ಲ ಮ್ಯಾಂಗೋಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಭೂಮಿಯಿಂದ ನೋಡಿ ಒಂದೇ ಅಡಿ, ಭೂಮಿಯಿಂದ ಒಂದು ಅಡಿ ಅಷ್ಟೇ, ಅಷ್ಟು ಕೆಳಗಡೆ ಬಿಟ್ಟಿದೆ ಹಣ್ಣುಗಳು. ಗ್ರಾಫ್ಟಿಂಗ್ ಮರಗಳು ಅಂತ ಹೇಳ್ತೀವಲ್ವ, ಆ ಥರದ್ದು ಇದು. ಹಾಗಾಗಿ ತುಂಬ ಚಿಕ್ಕ ಪುಟ್ಟದಾಗಿರುತ್ತೆ ಹೈಟ್. ಇದು ಜಾಸ್ತಿ ಬೆಳೆಯಲ್ಲ. ಪುಟ್ಟದಾಗಿರೋಂಥ ಮರಗಳಲ್ಲಿ ಜಾಸ್ತಿ ಹಣ್ಣುಗಳು ಬಿಡ್ತವೆ. ನೋಡಿ ನವಿಲುಗಳು ಕೂಗ್ತಾ ಇದ್ದಾವೆ, ಕೇಳಿಸ್ಕೊಳ್ಳಿ. ಕೆಲವು ಮಾವಿನ ಮರಗಳನ್ನು ನಾವು ಕೋಲಾರಿಂದ ತರಿಸಿದ್ದೀವಿ. ನೋಡಿ ಇದು ನೆಲ್ಲಿಕಾಯಿ, ಕಿರುನೆಲ್ಲಿಕಾಯಿ ಅಂತ ಹೇಳ್ತೀವಲ್ವಾ, ಪರವಾಗಿಲ್ಲ ಹೈಟ್ ಬಂದಿದೆ ಈ ಸತಿ.
ನೋಡಿ, ಇದು ಸೀಬೆಹಣ್ಣು ಫುಲ್ ಖಾಲಿಯಾಗಿದೆ ಮರದಲ್ಲಿ. ಇನ್ನು ಈಗ ಚಿಕ್ಕ ಚಿಕ್ಕದಾಗಿ ಕಾಯಿ ಬಿಟ್ಟಿದೆ, ಇನ್ನು ಸ್ವಲ್ಪ ದೊಡ್ಡದಾಗಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಸೀಬೆಹಣ್ಣು. ಈ ಮರದ್ದು ಟೇಸ್ಟ್ ತುಂಬ ಚೆನ್ನಾಗಿದೆ ಇದರಲ್ಲಿ, ಈ ಮರದಲ್ಲಿ. ನೋಡಿ, ಇನ್ನೂ ಹೂ ಬಿಟ್ಟಿದೆ. ಹೂವು ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಸೀಬೆಹಣ್ಣದು. ನೋಡಿ, ಇದಿಷ್ಟು ನಮ್ಮ ಮನೆ ಮುಂದೆ ಇರುವಂಥ ಗಾರ್ಡನ್. ಮನೆ ಹಿಂದೆ ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ. ಅಲ್ಲಿ ಮಳೆ ಎಲ್ಲ ಬಂದು ಒಂದು ಸ್ವಲ್ಪ ಜಾಸ್ತಿ ಇದಾಗಿದೆ. ಸ್ವಲ್ಪ ಫುಲ್ ಡ್ರೈ ಆಗಲಿ, ಅಲ್ಲಿ ನಿಮಗೆ ಅನಿಸ್ತಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಬನ್ನಿ ಈಗ ಮನೆಯೊಳಗೆ ಹೋಗೋಣ. ಇನ್ನೊಂದು ಸಲ ಮನೆಯೆಲ್ಲ ನೋಡ್ಕೊಂಡು ಬಂದುಬಿಡೋಣ. ಈಗ ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡೋಣ. ಇವತ್ತು ಸಂಡೇ ಆದ್ದರಿಂದ ಸ್ಪೆಷಲ್ ರೆಸಿಪಿ ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀನಿ. ಸೊ ಎಲ್ಲ ಸ್ಪೈಸಸ್ಗಳನ್ನು ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ, ಹಾಗೆಯೇ 2 ಬೆಳ್ಳುಳ್ಳಿ ಸಿಪ್ಪೆ ಸಮೇತವಾಗಿ, 4ರಿಂದ 5 ಲವಂಗ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಕರಿಮೆಣಸು ಬ್ಲ್ಯಾಕ್ ಪೆಪ್ಪರನ್ನು ತೊಗೊಂಡಿದ್ದೀನಿ, ಜೊತೆಗೆ 2 ಪೀಸಷ್ಟು ಚಕ್ಕೆ, ಒಂದೇ ಒಂದು ಏಲಕ್ಕಿ, ಹಾಗೆಯೇ ಮಸಾಲೆ ಧನಿಯಾ ಪೌಡರ್ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಮಸಾಲೆ ಧನಿಯಾ ಪೌಡರ್ ಮಾಡೋದು ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನಮ್ಮ ಚಾನಲ್ನಲ್ಲಿ ಈಗಾಗಲೇ ರೆಸಿಪಿ ಪೋಸ್ಟ್ ಮಾಡಿದ್ದೀನಿ. ಜೊತೆಗೆ 2 ಗಿಟಕಷ್ಟು ಒಣ ಕೊಬ್ಬರಿಯನ್ನು ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆಯೇ ಇನ್ನೊಂದು ಪ್ಲೇಟಲ್ಲಿ 1 ಹಿಡಿಯಷ್ಟು ಉರಿಗಡಲೆ, 1 ಇಂಚಷ್ಟು ಶುಂಠಿ, 2 ಟೊಮೆಟೊ, ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಸೊ ಇವಿಷ್ಟು ಸಾಮಗ್ರಿಗಳು ಬೇಕು ನಾಟಿ ಕೋಳಿ ಸಾರು ಮಾಡೋದಕ್ಕೆ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಬನ್ನಿ ಹೇಳ್ಕೊಡ್ತೀನಿ. ಮೊದಲಿಗೆ ಈ ಒಣ ಕೊಬ್ಬರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕದೆ ನಾವು ಪುಡಿ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ಒಣ ಕೊಬ್ಬರಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ, ನೀರು ಹಾಕ್ತಾ ಇಲ್ಲ. ಮೊದಲಿಗೆ ಇದನ್ನು ಡ್ರೈ ಪೌಡರ್ ಮಾಡ್ಕೊಂಬಿಡೋಣ. ಆನಂತರ ಮಿಕ್ಕಿರೋಂಥ ಸಾಮಗ್ರಿಗಳನ್ನು ಒಂದೊಂದಾಗಿ ಸೇರಿಸ್ಕೊಳ್ತಾ ರುಬ್ಬಬೇಕು. ಹೀಗೆ ಮಾಡೋದ್ರಿಂದ ಒಣ ಕೊಬ್ಬರಿ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಕ್ಕೆ ಅರಿಯುತ್ತೆ, ಇಲ್ಲ ಅಂದರೆ ತರಿಯಾಗಿ ಹಾಗೆ ಉಳ್ಕೊಂಬಿಡುತ್ತೆ. ಈಗ ನೋಡಿ, ಉಳಿದಿರುವಂಥ ಈ ಮಸಾಲ ಪುಡಿಗಳು, ಚಕ್ಕೆ, ಲವಂಗ, ಹುರಿಗಡಲೆನೇ ನಿತ್ತಲ್ವ ಡ್ರೈ ಸಾಮಗ್ರಿಗಳು, ಇದಿಷ್ಟನ್ನು ಅದ್ರ ಜೊತೆಗೆ ಹಾಕಿ ರುಬ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ, ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು. ಈ ಮಸಾಲೆ ಎಲ್ಲ ನುಣ್ಣಕ್ಕಾದ ಮೇಲೆ ಕೊನೆಯಲ್ಲಿ ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕಿ ರುಬ್ಕೋಬೇಕು. ಸೊ ನಮ್ಮ ಮಸಾಲೆ ರೆಡಿ ಆಗುತ್ತೆ. ನಾಟಿ ಕೋಳಿ ಸುಮಾರು 2 ನಾಟಿ ಕೋಳಿ ಇದೆ. ಅವರು ಕ್ಲೀನ್ ಮಾಡುವಾಗ ಸ್ವಲ್ಪ ಅರಿಶಿನ ಹಾಕಿ ಕ್ಲೀನ್ ಮಾಡಿದರು. ನಾನು ಮತ್ತೊಂದು ಸಲ ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ಕ್ಲೀನ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಸುಮಾರು ಇದು 1/4 kg ಅಷ್ಟಿತ್ತು ಒಂದು ಕೋಳಿ. ಸೊ ಹಾಗಾಗಿ ನಾನು 2 ನಾಟಿ ಕೋಳಿಯನ್ನು ತಗೊಂಡಿದ್ದೆ. ನಾಟಿ ಕೋಳಿಯಲ್ಲಿ ಈಗಾಗಲೇ ನಾನು ಸುಮಾರಷ್ಟು ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ನಮ್ಮ ಚಾನಲ್ನಲ್ಲಿದೆ. ಸೊ ಯಾರೆಲ್ಲ ಹೊಸಬ್ರಿದ್ದರೆ ನೀವು ಹೋಗಿ ನೋಡ್ಬೋದು. ಸಪ್ರೇಟಾಗಿ ನಾಟಿ ಕೋಳಿ ಅಂತ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಬರೀ ನಾಟಿ ಕೋಳಿ ರೆಸಿಪಿಗಳೇ ಸಿಗುತ್ತೆ.
ನೋಡಿ ಈ ಕಡೆ ನಾಟಿ ಕೋಳಿಯನ್ನು ವಾಶ್ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ. ಸ್ಟವ್ ಮೇಲೆ ಒಂದು ಕುಕ್ಕರ್ ಪ್ಯಾನ್ ಇಟ್ಟಿದ್ದೀನಿ. ಆ ಪ್ರೆಷರ್ ಕುಕ್ಕರ್ನಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 4ರಿಂದ 5 ಒಣ ಮೆಣಸಿನಕಾಯಿ, ಹಾಗೆಯೇ ಒಂದು ಹಿಡಿಯಷ್ಟು ಫ್ರೆಶ್ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗಷ್ಟೇ ಕಿತ್ಕೊಂಬಂದಿರೋಂಥ ಕರಿಬೇವಿನ ಸೊಪ್ಪಿದು, ನಮ್ಮ ಪಕ್ಕದ ತೋಟದಿಂದ ಕಿತ್ಕೊಂಬಂದಿದ್ದು. ನಮ್ಮದು ಇನ್ನೂ ಸ್ವಲ್ಪ ಚಿಕ್ಕದಿದೆ ಕರಿಬೇವು ಗಿಡ. ಈ ಒಗ್ಗರಣೆಯಲ್ಲಿ ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ವಲ್ವ ನಾಟಿ ಕೋಳಿ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಯಲ್ಲಿ ಸುಮಾರು ನಮಗೆ ಇವಾಗ 2ರಿಂದ 3 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡೋವಾಗ ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ ಏನಿದೆ ಅದೆಲ್ಲ ಚೆನ್ನಾಗಿ ಹೋಗುತ್ತೆ. ಈ ಕಡೆ ವೈಟ್ ರೈಸ್ ಮಾಡೋದಕ್ಕೆ ಅಕ್ಕಿಯನ್ನು ತೊಳ್ಕೊತಾ ಇದ್ದೀನಿ. ನಮ್ಮ ಪ್ರೀತಮ್ ರೈಸ್ ಬಾಕ್ಸಿನ ತೆಗೆದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಡ್ತಾ ಇದ್ದಾನೆ. ಸೊ ಅವನೇ 2ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡಿ ಕೊಟ್ಟ. ಇಲ್ಲಿ ಪಕ್ಕದ ತೋಟದಲ್ಲಿ ಕರಿಬೇವು ಕಿತ್ಕೊಂಬರೋಕ್ಕೆ ಅಂತ ಹೋಗಿದ್ರು ನಮ್ಮ ಹಸ್ಬೆಂಡು. ಅಲ್ಲೇ ಚಿಕ್ಕದಾಗಿ ಕರಿಬೇವಿನ ಗಿಡಗಳು, ಸಸಿಗಳು ಸಿಕ್ತಂತೆ. ಸೊ ಅದನ್ನು ತಗೊಂಡು ಬಂದು ನೆಡ್ತಾ ಇದ್ದಾರೆ. ಅದರಲ್ಲಿ ಒಂದು ಗಿಡ ಬೇರು ಕಟ್ಟಾಗ್ಬಿಡ್ತಂತೆ, ಇನ್ನೊಂದು ಗಿಡ ಬೇರಿದೆ. ಸೊ ಇವೆರಡು ಗಿಡದಲ್ಲಿ ಯಾವ್ದು ಬರುತ್ತೋ ನೋಡೋಣ. 2 ಗಿಡ ಕೂಡ ಹಾಕ್ತಾ ಇದ್ದಾರೆ ಕರಿಬೇವು ಗಿಡ. ಯಾಕೋ ಕರಿಬೇವು ಗಿಡ ಮಾತ್ರ ಬರೋದಕ್ಕೆ ತುಂಬ ನಿಧಾನ ಆಗ್ತಾಯಿದೆ. ಈ ಕಡೆ ಸ್ಟವ್ ಮೇಲೆ ನಾಟಿ ಕೋಳಿ ಫ್ರೈ ಆಗೋದಕ್ಕೆ ಇಟ್ಬಿಟ್ಟು ಹೋಗಿದ್ದೆ ಹೊರಗಡೆ. ಸುಮಾರು 2-3 ನಿಮಿಷ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ಇವಾಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಮಸಾಲೆ ಎಷ್ಟು ನುಣ್ಣಕ್ಕೆ ರುಬ್ಬಿದ್ದೀನಿ, ಈ ರೀತಿಯಾಗಿ ರುಬ್ಬಬೇಕು. ಮಸಾಲೆ ಹಾಕಿದ್ಮೇಲೆ ಮತ್ತೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಮಗೆ ಸಾರಿನ ಹದ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ತುಂಬ ತೆಳುವಾಗೂ ಮಾಡ್ತಾಯಿಲ್ಲ, ತುಂಬ ಗಟ್ಟಿಯಾಗೂ ಕೂಡ ಮಾಡ್ತಾಯಿಲ್ಲ, ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ನೀರು ನಾನು ಪ್ರೆಷರ್ ಕುಕ್ಕರ್ಗೆ 1/4 ಭಾಗ ಬರಬೇಕು ಅಷ್ಟು ಅಳತೆಯಲ್ಲಿ ನಾನು ಹಾಕ್ಕೊಂಡಿದ್ದೀನಿ, ನಮ್ಮನೆ ಅಳತೆ ಪ್ರಕಾರ. ಸೊ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ನೀರನ್ನು ಸೇರಿಸ್ಕೋಬೋದು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಡೆ ರೈಸ್ ಕೂಡ ವಾಶ್ ಮಾಡಿ ನಮ್ಮ ಪ್ರೀತಮ್ ಸ್ಟವ್ ಮೇಲೆ ಇಟ್ಟಿದ್ದಾನೆ. ನಾನು ನೀರನ್ನು ಸೇರಿಸ್ಬಿಟ್ಟು ಅದಕ್ಕೂ ಕೂಡ ಉಪ್ಪು ಹಾಕಿ ಇಟ್ಟಿದ್ದೀನಿ. ಸೊ 2 ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡಿ ಇಟ್ಬಿಟ್ಟಿದ್ದೀನಿ. ಈಗ ಇನ್ನೂ ಟೈಮ್ ಇದೆಯಲ್ವಾ ಪ್ರೆಷರ್ ಕುಕ್ಕರ್ ಕೂಗಿ ಅದು ಪ್ರೆಷರ್ ಬಿಡೋ ಅಷ್ಟೊತ್ತಿಗೆ, ಅಷ್ಟರಲ್ಲಿ ಪಾತ್ರೆಗಳೆಲ್ಲ ಏನೇನು ಯೂಸ್ ಮಾಡ್ಕೊಂಡಿದ್ನೋ ಅಡುಗೆಗೆ ಅದನ್ನೆಲ್ಲ ವಾಶ್ ಮಾಡಿ ಒಂದು ಟಬ್ಬಲ್ಲಿ ಹಾಕಿಡ್ತಾ ಇದ್ದೀನಿ. ನಮ್ಮದು ಬೋರ್ ವಾಟರ್, ಅದರಿಂದ ಪಾತ್ರೆಗಳಲ್ಲಿ ಆ ನೀರನ್ನು ಹಾಗೆ ಇಟ್ಬಿಟ್ರೆ ಒಂಥರ ಸಿಲ್ ಬಿಡ್ದಂಗೆ ಆಗಿಬಿಡುತ್ತೆ ಪಾತ್ರೆಗಳೆಲ್ಲ. ಆದ್ದರಿಂದ ನಾನೆಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಈ ಥರ ಹೋಲ್ಸ್ ಇರುವಂಥ ಬ್ಯಾಸ್ಕೆಟ್ಗೆ ಹಾಕಿಟ್ಬಿಡ್ತೀನಿ. ಆಮೇಲೆ ಆ ಬ್ಯಾಸ್ಕೆಟ್ನ ಸ್ವಲ್ಪ ಹೊತ್ತು ಹೊರಗಡೆ ತೊಗೊಂಡೋಗಿ ಬಿಸಿಲಿಗೆ ಇಟ್ಬಿಡ್ತೀನಿ. ಪಾತ್ರೆಗಳೆಲ್ಲ ಪೂರ್ತಿ ಡ್ರೈ ಆದಮೇಲೆ ನಾನು ತಂದು ಒಳಗಡೆ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಅನ್ನ ಕೂಗೋದು ಬಾಕಿ ಇದೆ. ಒಂದೆಲಗ ಸೊಪ್ಪು ನೋಡಿ ಎಷ್ಟು ಬೆಳೆದಿದೆ. ನಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ, ಒಂದೆಲಗ ಸೊಪ್ಪನ್ನು ತೆಗೆಯೋ ಅಷ್ಟೊತ್ತಿಗೆ ಸಾಕಾಗ್ಬಿಟ್ಟಿತ್ತು. ಈಗ ಮಳೆಗೆ ಇನ್ನೂ ಡಬಲಷ್ಟು 4ರಷ್ಟು ಬೆಳೀತಾ ಇದೆ ಒಂದೆಲಗ. ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಆಗ್ತಾಯಿಲ್ಲ. ಸೊ ಅದೆಲ್ಲ ಫುಲ್ಲು ಉಳುಮೆ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದರ ಬೇರು ಅಷ್ಟು ಆಳವಾಗಿ ಬೆಳ್ಕೊಂಡು ಹೋಗ್ತಾ ಇದೆ. ನೋಡಿ, ಇದು ನಮ್ಮ ಬಾಳೆ ಗಿಡ, 2 ಬಾಳೆಗೊನೆ ಬಿಟ್ಟಿದೆ. ದಾಸವಾಳಗಳೆಲ್ಲ ಮೊಗ್ಗು ನಾಳೆ ಸೋಮವಾರಕ್ಕಾಗುತ್ತೆ, ಯಾಕಂದರೆ ನಾಳೆಗೆ ನಾವು ಇರಲ್ವಲ್ಲ. ಹಾಗಾಗಿ ಮೊಗ್ಗುಗಳನ್ನೆಲ್ಲ ಹಾಗೆ ಕಿತ್ಕೊತಾ ಇದ್ದೀನಿ. ಮನೆಗೆ ಹೋದ ತಕ್ಷಣ ನೀರಲ್ಲಿ ಹಾಕಿಟ್ರೆ ಅದು ಚೆನ್ನಾಗಿ ಅರಳುತ್ತೆ. ಸೊ ತೋಟದಲ್ಲಿ ಏನೇನೋ ಹೂಗಳಿದ್ದಾವೆ ಅದೆಲ್ಲ ಕಿತ್ಕೊತಾ ಇದ್ದೀನಿ, ಒಂದು ಕವರ್ಗೆ ಹಾಕಿಡ್ತಾ ಇದ್ದೀನಿ. ನಾಳೆ ನಮಗೆ ಬೆಂಗಳೂರಿಗೆ
ಅಲ್ಲಿ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ. ನೋಡಿ 2 ಬಾಳೆಗೊನೆ ಬಿಟ್ಟಿದೆ. ನೋಡಿ ನಮ್ಮ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ಪ್ರೆಷರ್ ಕುಕ್ಕರಲ್ಲಿ 2 ವಿಸಿಲ್ ಕೂಗಿಸ್ದೆ. 2 ವಿಸಿಲ್ಗೆ ಅದು ಚೆನ್ನಾಗಿ ಬೆಂದೋಗ್ಬಿಟ್ಟಿದೆ. ಕೆಲವು ಸಲ ನಾಟಿ ಕೋಳಿ 3 ಸಲ 4 ಸಲ ಕೂಗಿಸಿದ್ರೂ ಬೇಯೋದಿಲ್ಲ. ಸೊ ಒಂದೊಂದು ಕೋಳಿ ಒಂದೊಂದು ಥರ ನಾವು ನೋಡಿಕೊಂಡು ಅದನ್ನು ಪ್ರೆಷರ್ ಕುಕ್ ಮಾಡ್ಕೋಬೇಕು. ನೋಡಿ ನಾಟಿ ಕೋಳಿ ಸಾಂಬಾರು ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಅದ್ರ ಜೊತೆಗೆ ರಾಗಿ ಮುದ್ದೆ ರೆಡಿ ಮಾಡಿಕೊಂಡೆ. ವೈಟ್ ರೈಸ್ ಕೂಡ ಆಗಿತ್ತು. ಸೊ ನಾವು ಇನ್ನೇನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಜೋರಾಗಿ ಬಿರುಗಾಳಿ ಮಳೆ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಸೊ ನಾವು ಊಟ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ ಮಳೆ ಬಂದುಬಿಡ್ತು. ಸಂಜೆ 5-5:30 ಆಗಿಬಿಟ್ಟಿತ್ತು. ಸೊ ನಮ್ಮ ಊಟ ಎಲ್ಲ ಮುಗಿದು ಅದೆಲ್ಲ ಪ್ಯಾಕ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. 6:30ಗೆ ಹೊರಟೋ ಅಷ್ಟೊತ್ತಿಗೆ ನೋಡಿ ರೋಡಲ್ಲಿ ಎಷ್ಟು ಟ್ರಾಫಿಕ್ ಅಂತೀರಾ. ಮಳೆ ಬಂತಲ್ವ, ಸುಮಾರು ಮಳೆ ನಿಂತ ಮೇಲೆ ಟ್ರಾಫಿಕ್ ಜಾಸ್ತಿ ಆಗಿಬಿಡ್ತು ಮೈಸೂರು ರೋಡಲ್ಲಿ. ಮೈಸೂರು ಟು ಬ್ಯಾಂಗ್ಳೂರು ಹೈವೇ ಇದು. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಯ್ತು. ನಮಗೆ ನಮ್ಮ ಫಾರ್ಮ್ ಹೌಸಿಂದ ಬೆಂಗಳೂರಿಗೆ ಬರೋದಕ್ಕೆ ಆಡ್ಲಿ ಒಂದು 30 ಮಿನಿಟ್ಸ್ ಬೇಕಷ್ಟೇ. ಆದರೆ ಇವತ್ತು ಮಾತ್ರ ಟ್ರಾಫಿಕ್ಗೆ 1.5 ಅವರ್ ಆಗಿಬಿಡ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.